ಲಕ್ಷಾಂತರ ಮಕ್ಕಳ ವಿದ್ಯಾದಾತ ನಡೆದಾಡುವ ದೇವರು ಶ್ರೀ ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸುಧಾರಿಸಿದೆ. ಸಿಎಂ ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಗಣ್ಯಾತಿ ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ಶತಾಯುಷಿ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಮೊನ್ನೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ ಹಿನ್ನೆಲೆಯಲ್ಲಿ ನಿನ್ನೆ ಶ್ರೀಗಳನ್ನ ಬಿಜಿಎಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗ್ತಿದೆ. ಶ್ರೀಗಳಿಗೆ ಪಿತ್ತನಾಳ ಬ್ಲಾಕ್, ಸಣ್ಣ ಮಟ್ಟಿನ ಸೋಂಕು ಹಾಗೂ ಜಾಂಡಿಸ್ ಇತ್ತು. ಕಳೆದ ಜೂನ್ನಲ್ಲಿ ಶ್ರೀಗಳಿಗೆ ಆಪರೇಷನ್ ಮಾಡಿ ಸ್ಟಂಟ್ ಅಳವಡಿಸಲಾಗಿತ್ತು. ನಿನ್ನೆ ಅದೇ ಜಾಗಕ್ಕೆ ಮತ್ತೊಂದು ಸ್ಟಂಟ್ ಅಳವಡಿಸುವ ಮೂಲಕ ಪಿತ್ತನಾಳಕ್ಕೆ ತಗುಲಿದ್ದ ಸೋಂಕಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗಿದೆ. ಇನ್ಫೆಕ್ಷನ್ ಇದೆ, ಅವ್ರಿಗೆ ಒಂದು ನಿಮೋನಿಯಾ ಇದೆ, ಯೂರಿನ್ ಇನ್ಫೆಕ್ಷನ್ ಇದೆ, ಆಮೇಲೆ ಪಿತ್ತನಾಳದ ಇನ್ಫೆಕ್ಷನ್ ಇದೆ, ಸ್ವಲ್ಪ ಲಿವರ್ ಇನ್ಫೆಕ್ಷನ್ ಇದೆ. ಬೇಸಿಕಲಿ ಎಲ್ಲ ಮಲ್ಟಿಪಲ್ ಆರ್ಗನ್ಸ್ ಇನ್ಫೆಕ್ಷನ್ಸ್ ಇದೆ. ಮತ್ತೆ 110 ವರ್ಷ ಆಗಿರೋದ್ರಿಂದ ಇದೆಲ್ಲ ಇನ್ಫೆಕ್ಷನ್ಸ್ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಬಟ್ ಪ್ರೆಸೆಂಟ್ಲಿ ಸ್ಟೇಬಲ್ ಇದ್ದಾರೆ, ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ. ಸುತ್ತೂರು ಶ್ರೀಗಳು, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ನಟ ಅಂಬರೀಶ್, ಗಣೇಶ್ ದಂಪತಿ ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಆಸ್ಪತ್ರೆಗೆ ತೆರಳಿ ಶ್ರೀಗಳ ಆರೋಗ್ಯ ವಿಚಾರಿಸಿದ್ರು. ಏಜ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳಿದಾವೆ, ಅವೆಲ್ಲನೂ ಡಾಕ್ಟರ್ ಅಟೆಂಡ್ ಮಾಡಿದ್ದಾರೆ. ಡಾಕ್ಟರ್ ಜೊತೆಲೂ ಚರ್ಚೆ ಮಾಡಿದ್ದಾರೆ. ಇಸ್ ಹೆಲ್ತ್ ಇಸ್ ಸ್ಟೇಬಲ್ ಅಂತ ಹೇಳಿದ್ದಾರೆ. ಬಹಳ ಲವಲವಿಕೆಯಿಂದ ಮಾತಾಡಿದ್ರು ನನ್ನ ಜೊತೆಯಲ್ಲಿ, ದೇವೇಗೌಡರ ಜೊತೆಯಲ್ಲಿ, ಶ್ಯಾಮನೂರು ಶಿವಶಂಕರಪ್ಪನವ್ರ ಜೊತೆಯಲ್ಲಿ. ಬಹಳ ತಮಾಷೆಗೆ ಮಾತಾಡೋರು. ಇಷ್ಟೊಂದು ಮನಸ್ಸಿಗೆ ಆನಂದ ಆಗುತ್ತೆ, ನಗದ ಮಾತಾಡ್ತಾರೆ. ತುಂಬಾ ಹೊತ್ತು ಮಾತಾಡಿದ್ರು. ಸಿಎಂ ಬರೋದಕ್ಕೂ ಮುಂಚೆ ನೀವು ಹೋದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ, ಸಿಎಂ ಬಂದ್ಮೇಲೆ ಇಬ್ಬರನ್ನೂ ಕೂರಿಸಿ ಕೂತ್ಕೊಳ್ಳಿ ಅಂತ ಹೇಳಿ, ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಬುದ್ಧಿವಾದದ ಮಾತು ಕೂಡ ಹೇಳಿದ್ದಾರೆ. ಅಂತ ನುರಿದ ಡಾಕ್ಟರಲ್ಲಿ ಇರ್ತಕ್ಕಂಥದ್ದೇ ಒಂದು ಹೆಮ್ಮೆ ನಮಗೆ. ಇನ್ನು ಪರಮೇಶ್ವರ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಹೇಳಿದ್ರು. ಈಗ ಬಹಳ ಲವಲವಿಕೆಯಾಗಿದ್ದಾರೆ. ನಗನಗ್ತಾ ನಮ್ಮನ್ನೆಲ್ಲ ಮಾತನಾಡಿಸಿದ್ರು. ಅವರಿಗೆ ಏನು ತೊಂದರೆ ಆಗಿತ್ತು ಆ ತೊಂದರೆ ನಿವಾರಣೆ ಆಗಿದೆ ಅಂತ ಹೇಳಿ ನಮಗೆ ಡಾಕ್ಟರ್ ರವೀಂದ್ರ ಅವರು, ಈ ಆಸ್ಪತ್ರೆ ಎಲ್ಲ ಅವರನ್ನು ಅಟೆಂಡ್ ಮಾಡಿದಂಥ ಎಲ್ಲ ಡಾಕ್ಟರ್ಸ್ಗಳು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಕಾಲ ಬಾಳಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಹಾಗೆ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕೋಟಿ ಕೋಟಿ ಜನರ ಬದುಕು ಬದಲಿಸಿದ ಚೈತನ್ಯ ಚಿಲುಮೆ ಶತಾಯುಷಿಗಳು ಆದಷ್ಟು ಬೇಗ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಅನ್ನೋದು ಭಕ್ತಗಣದ ಹಾರೈಕೆ. ಬೆಂಗಳೂರಿನಿಂದ ರಮೇಶ್ ಹಾಗೂ ಪ್ರಿಯಾಂಕಾ, ಸುವರ್ಣ ನ್ಯೂಸ್.